ಮಧುಗಿರಿ ನ್ಯೂಸ್, ಇದು ಏಕಶಿಲಾ ನಗರಿಯ ಧ್ವನಿ. ಲೋಕಲ್ ಸುದ್ದಿಗಳು ಲೋಕಕ್ಕೆ. ನಮಸ್ಕಾರ, ನಾನು MBA ಮಾಡ್ತಾ ಇದ್ದೀನಿ. ಈ ರಸ್ತೆಯಲ್ಲಿ ನಾವು ಚಿಕ್ಕ ಹುಡುಗರಿಂದ ಅಡ್ಡಾಡ್ತಾ ಇದ್ದೀವಿ. ನಮಗೆ ಇಲ್ಲಿ ತೊಂದರೆ ಆಗ್ತಾ ಇದೆ. ರೋಡ್ ಬಿಡಿಸ್ಕೊಡ್ತಾ ಇಲ್ಲ. ಇವನು 8th ಓದ್ತಾ ಇದ್ದಾನೆ, ಮತ್ತು ಇವನು 9th ಮತ್ತು 2nd ಸ್ಟ್ಯಾಂಡರ್ಡ್ ಸ್ಟಡಿ ಮಾಡ್ತಾ ಇದ್ದಾರೆ, ಮತ್ತು LKG. ಸೊ ನಮಗೆಲ್ಲ ಇಲ್ಲಿ ಸ್ಟಡಿಗೆ ತೊಂದರೆ ಆಗ್ತಾ ಇದೆ. ದಯವಿಟ್ಟು ತಹಸೀಲ್ದಾರ್ ಸಾಹೇಬ್ರಿಂದ ನಮಗೆ ಈ ರೋಡನ್ನ ನ್ಯಾಯವಾಗಿ ಬಿಡಿಸ್ಕೊಡ್ಬೇಕು ಅಂತ ಮನವಿ ಮಾಡ್ಕೊಡ್ತಾ ಇದ್ದೀವಿ. ನನ್ನ ಹೆಸರು ರೋಜಾ ಅಂತ. ನಾವು ಇಲ್ಲಿ ವ್ಯವಸಾಯದ ಕಾರ್ಯಕ್ಕಾಗಿ ನಾವು ಹೊಲದಲ್ಲೇ ವ್ಯವಸಾಯ ಮಾಡಿಕೊಂಡು ಹೊಲದಲ್ಲೇ ವಾಸ ಇದ್ದೀವಿ. ಇಲ್ಲಿ ನಾವು ಮದುವೆ ಆಗಿ ಬಂದಾಗಿಂದನೂ ಸರ್ಕಾರಿ ದಾರಿ ಅಂತಾನೆ ಇದೆ. ಸರ್ಕಾರಿ ದಾರಿಯಲ್ಲೇ ಅಡ್ಡಾಡ್ತಾ ಇದ್ದೀವಿ. ಆದರೆ ಇಲ್ಲಿ ಮೇಲ್ಗಡೆ ಒಬ್ಬರು ಇವಾಗ ನಮಗೆ 15 ವರ್ಷ ಆಯಿತು ನನ್ನ ಮದುವೆ ಆಗಿ, ಇವಾಗಿಂದನೂ ತೊಂದರೆ ಮಾಡದೇ ಇರೋರು ಇವಾಗ ತೊಂದರೆ ಮಾಡ್ತಾ ಇದ್ದಾರೆ. ಆದರೆ ನಮಗೆ ಮಕ್ಕಳಿದ್ದಾರೆ, ಸ್ಕೂಲಿಗೆ ಹೋಗ್ತಾರೆ, ವಯಸ್ಸಾಗಿರೋ ಅತ್ತೆ ಮಾವ ಇದ್ದಾರೆ, ಹಾಸ್ಪಿಟ್ಲಿಗೆ ಹೋಗೋಕ್ಕೂ ತೊಂದರೆ ಮಾಡ್ತಾರೆ. ಮಕ್ಕಳು ಸ್ಕೂಲ್ ವ್ಯಾನು ಬಸ್ಸು ಎಲ್ಲ ಇಲ್ಲೇ ನಿಲ್ಲುತ್ತೆ. ಆದರೆ ಆ ಬಸ್ಸಿಗೂ ವ್ಯಾನಿಗೂ ಎಲ್ಲ ನಿಲ್ಲದೆ ಇರೋ ಥರ ತೊಂದರೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಇದರಲ್ಲಿ ನಕಾಶಲ್ಲಿ ಸಮೇತ ತೋರಿಸ್ತಾ ಇದೆ, ಆದರೂ ನಮಗೆ ಇದು ಮಾಡ್ತಾ ಇಲ್ಲ, ದಾರಿ ಒದಗಿಸ್ಕೊಡ್ತಾ ಇಲ್ಲ. ಬರೀ ಕಿರಿಕ್ ಮಾಡ್ತಾ ಇದ್ದಾರೆ, ತೊಂದರೆ ಮಾಡ್ತಾ ಇದ್ದಾರೆ. ದಯವಿಟ್ಟು ತಹಸೀಲ್ದಾರ್ ಹತ್ರ ಮನವಿ ಮಾಡಿ ಕೇಳ್ತಾ ಇದ್ದೀವಿ, ನಮಗೆ ದಾರಿ ಒದಗಿಸ್ಕೊಡ್ಬೇಕು. ನಮ್ಮ ಮಕ್ಕಳು ಮರಿಗೆ ವಿದ್ಯಾಭ್ಯಾಸಕ್ಕೆ ನಮಗೆ ಅನುಕೂಲ ಮಾಡಿಕೊಡ್ಬೇಕು. ವಯಸ್ಸಾಗಿರೋರ್ಗೂ ಎಲ್ಲರಿಗೂ ನಮಗೆ ತೊಂದರೆ ಆಗ್ತಾ ಇದೆ. ನಾವು ಬೆಳಗ್ಗೆ ಎದ್ರೆ ಹಾಲು ಹಾಕೋಕೆ ಹೋಗ್ತೀವಿ, ಹಾಲು ಹಾಕೋಕೆ ಹೋದ್ರೂ ಅಲ್ಲೇ ದಾರಿಲಿ ಅಡ್ಡ ನಿಲ್ಲಿಸಿ ಹಾಲುಗಳೆಲ್ಲ ಚೆಲ್ಲೋದು, ತೊಂದರೆ ಕೊಡೋದು, ಆ ಥರ ಎಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ನಮಗೆ ನ್ಯಾಯ ಒದಗಿಸ್ಕೊಡಿ ಸರ್, ಅದೊಂದನ್ನು ಕೇಳ್ಕೊತಾ ಇದ್ದೀವಿ ನಿಮ್ಮ ಹತ್ರ. ಗೋವಿಂದರಾಜು ಅಂತ, ಇದೇ ನಳ್ಳಳ್ಳಿ ಗ್ರಾಮದವನು. ಇಲ್ಲಿ ನಮ್ಮದು 14 ಸರ್ವೆ ನಂಬರಲ್ಲಿ ನಮ್ಮ ಜಮೀನಿದೆ. 479 ಇವರು ಗಂಗಮ್ಮ ಮತ್ತು ಸೋಮರಾಜು ಮತ್ತು ರಾಮಶೆಟ್ಟಿ ಅವರು ಮಂಜುನಾಥರು 479ರವರು. 480ರಲ್ಲಿ ನಾವು ಅವತ್ತಿಂದ ಅಡ್ಡಾಡ್ತಾ ಇದ್ದೀವಿ ದಾರಿ, ನಾವು ಹುಡುಗರಾಲಿಂದಲೂ ಇದೆ ದಾರಿ. ಆದರೆ ಅದು 479ರಲ್ಲಿದೆ 479ರಲ್ಲಿದೆ ಅಂತ ಅಡ್ಡಿಪಡಿಸ್ತಾರೆ. ದಿಶಾಂಕಲೆಲ್ಲ ನೋಡಿದ್ರೆ 480ರಲ್ಲಿ ನೋಡಿಸುತ್ತೆ. ನಾವು ತಹಸೀಲ್ದಾರ್ರಿಗೂ ಮನವಿ ಮಾಡಿದ್ದೀವಿ, ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಬೆಳಿಗ್ಗೆ ಎದ್ದರೆ ಬಿದ್ದರೆ ಯಾವಾಗಲೂ ಬಂದು ತೊಂದರೆ ಕೊಡ್ತಿರ್ತಾರೆ. ಕಲ್ಕಂಬ ಹಾಕ್ತೀವಿ, ಮುಳ್ತಂತಿ ಹಾಕ್ತೀವಿ ಅಂತೇಳ್ಬಿಟ್ಟು ಹೊಸಕೋಟೆ ಒಟ್ರೆಟ್ಟಿ ಅವರೆಲ್ಲ ರೌಡಿಗಳ ಥರ ಕರ್ಕೊಂಬಂದ್ಬಿಟ್ಟು ಗಲಾಟೆ ಮಾಡಿಸೋರೆ. ಅಲ್ಲೇ ಆಗೈತೆ. ನಮ್ಮ ಚಿಕ್ಕಪ್ಪ ಅವ್ರಿಗೆ ಸಿಕ್ಕಾಪಟ್ಟೆ ಹೊಡೆದ್ಬಿಟ್ಟಿದ್ದಾರೆ. ಅಂದರೆ ಯಾವ ಥರ ಅಂದರೆ ಅವ್ರಿಗೆ ಇಲ್ಲಿ ಕಾಲು ತಲೆಯೆಲ್ಲ ಏಟಾಗೋ ಥರ ಹೊಡೆದಿದ್ದಾರೆ. ಇದಕ್ಕೆಲ್ಲ ಯಾರು ಹೊಣೆ? ನಮಗೆ ದಾರಿ ಬೇಕು, ನಮಗೆ ವ್ಯಾಜ್ಯ ಬೇಕಿಲ್ಲ. ಇದನ್ನು ತಹಸೀಲ್ದಾರ್ ಸಾಹೇಬರು ಖುದ್ದಾಗಿ ಸ್ಪಾಟಿಗೆ ಬಂದು ನಮಗೆ ದಾರಿ ಒದಗಿಸ್ಕೊಡ್ಬೇಕು. ಹಂಗಂತ ಹೇಳ್ಬಿಟ್ಟು ನಾವೆಲ್ಲ ಮನವಿ ಮಾಡ್ತೀವಿ.